ಶರಣಾಮೃತ ಚಾನಲ್ಗೆ ಸ್ವಾಗತ. ನಮ್ಮ ಮನೆಯಲ್ಲಿ ಇವತ್ತಿನ ಅಡುಗೆ ಉತ್ತರ ಕರ್ನಾಟಕ ಅಡುಗೆ ಪರೋಟ ತುಪ್ಪ. ಮನ್ಯಾಗ ಮಾಡಿ ತುಪ್ಪ ಮನ್ಯಾಗೆ ಬೆಣ್ಣೆ ತೆಗಿತೀವಿ, ಖರೀದಿ ತರಲ್ಲ. 1 kg 1.5 kg 2 kg ತನೂ ಆಗ್ತದೆ. ತಿಂಗಳ ನಾವು ಖರೀದಿ ತರಲ್ಲ ತುಪ್ಪ, ಮನೆಯಾಗಿಂದೇ ಮಾಡಿದ್ವಿ. ಬೆಣ್ಣೆ ಮತ್ತು ಪರೋಟನೂ ಊಟ ಮಾಡ್ತಾರ. ಮತ್ತೆ ಯಾವಾಗಾರ ಬೆರಕಿ ರೊಟ್ಟಿ ಮಾಡಿರ್ತೇವೆ, ಬೆರಕಿ ರೊಟ್ಟಿ ಬೆಣ್ಣೆ ಊಟ ಮಾಡ್ತಾರ. ಇದು ತುಪ್ಪ, ಇದು ಪರೋಟ ಮೊಮ್ಮಗಳು ಭಾಳ ಖಾಯಸ್ ಮಾಡ್ತಾರ ತುಪ್ಪ ಪರೋಟ. ಅದ್ರ ಸಲುವಾಗಿ ಮಾಡಿದ್ವಿ, ಎಲ್ಲರೂ ಊಟ ಮಾಡ್ತಾರ. ಆಮೇಲೆ ನಮ್ಮ ಉತ್ತರ ಕರ್ನಾಟಕ ಗಟ್ಟಿಬೇಳೆ ಅಂತ ಮಾಡ್ತೀವಲ್ಲ, ನಮ್ಮ ಕಲಬುರಗಿ ತೊಗರಿ ಬೇಳೆದು ಕರಿಬೇಳಿ ಮಾಡೀವಿ. ಕರಿಬೇಳಿ ರೊಟ್ಟಿ ಸರಿ ಚಲೋ ಆತು. ಕರಿಬೇಳಿ ತುಪ್ಪ ಹಾಕೊಂಡು, ಕರಿಬೇಳೆಗೆ ತುಪ್ಪ ಹಾಕೋಬೇಕು. ಸ್ವಲ್ಪ ತುಪ್ಪ ಹಾಕೊಂಡು ಶೇಂಗಾ ಹಿಂಡಿ, ಇದು ಗಟ್ಟಿಬೇಳೆ ರೊಟ್ಟಿ, ಮೊಸರು ಇವೆಲ್ಲ ಚಲೋ ಕಾಂಬಿನೇಷನ್ ಇರ್ತದ. ಚಲೋ ಟೇಸ್ಟಿ ಹತ್ತಾವ, ಭಾಳ ಚಲೋ ಹತ್ತಾವ. ಅದು ಗಟ್ಟಿಬೇಳೆ ಮಾಡೀವಿ, ಹಂಗೆ ವಿಡಿಯೋ ಮಾಡೀವಿ. ರೊಟ್ಟಿ ಮಾಡ್ಯಾರ, ಸ್ವಲ್ಪ ಬಂದವು ರೊಟ್ಟಿ, ಭಾಳ ಬಂದಿಲ್ಲ. ಕಡಕ್ ರೊಟ್ಟಿ ಇಟ್ಟಾರ. ಅದಕ್ಕ ತುಪ್ಪನ ನೋಡ್ರಿ, ತುಪ್ಪ ಮನ್ಯಾಗಿನ ತುಪ್ಪ ರೀ. ತುಪ್ಪ ಭಾಳ ಚಲೋ ಬರ್ತದ. ಮತ್ತಿವೇ ನಂದಿನಿ ಹಾಲಿಂದೆ, ನಾವೇನು ಬೇರೆ ಇದ್ರದ್ದು ತಗೊಳಲ್ಲ. ಅಂದ್ರ ಮಕ್ಕಳ ಸಲಾಗಿ ತಗೋತೀವಿ. ಅವು 1 ಲೀಟರ್ ತಗೋತೀವಿ, 1 ಲೀಟರ್ ತಗೋತೀವಿ. ಅವು ಮೊಮ್ಮಕ್ಕಳ ಸಲಾಗಿ, ಮೊಮ್ಮಕ್ಕಳು ಕುಡಿತಾರಂತೇಳಿ ಅವು ಬೇರೆ ಮನಿ ಹಾಲು ತಗೋತೀವಿ. ಇವು 1 ಲೀಟರ್, ಇವು ನಂದಿನಿ ಹಾಲು. ಅವಾಗ ಸಮೃದ್ಧಿ ತಗೋತಿದ್ವಿ. ಈಗ ಅದು ರೇಟ್ ಜಾಸ್ತಿ ಆಗ್ಯದ. ಅದು ಮೊದ್ಲಿನಂಗೆ ಬರಲ್ದ ಈಗ ಸಮೃದ್ಧಿ ಬೆಣ್ಣೆ ಚಲೋ ಬರ್ತೈತಿ. ಇಲ್ದ್ರ ಬಿಟ್ಟಿವಿ ಈಗ ಸಮೃದ್ಧಿ, ಬರೇ ಇದೆ ತಗೋತೀವಿ. ಅದು ಚಲೋ ಕಾಸಿ ರಾತ್ರಿ ಫ್ರಿಜ್ನಾಗ ಇಟ್ಬಿಡ್ತೇವ್ರಿ. ಮುಂಜಾನೆ ಎದ್ದು ಬೆಣ್ಣೆ ಇದು ಕೆನಿ ತೆಗಿತೀನಿ. ಕೆನಿ ತೆಗೆದು 1 ವಾರ 5 ದಿನ 6 ದಿನ 1 ವಾರ ತನ ಇಡ್ತೀವಿ. ಒಂದೊಂದ್ಸಲ 10-12 ದಿನ ಆಗ್ತದ. ಹಂಗಾಗಿ ಆಮೇಲೆ ಮಿಕ್ಸರ್ಕ್ ಹಾಕಿ ಬೆಣ್ಣೆ ತೆಗಿತೀವಿ. 10-12 ದಿನದೂ ಹಾಕ್ತಿವಿ, 15 ದಿನದೂ ಹಾಕ್ತಿವಿ. ಒಂದೊಂದ್ಸಲ ಏನಾಗಲ್ಲ. ಅವು ಮಜ್ಜಿಗೆ ಸತ್ ಚಂದ ಗಟ್ಟಿ ಟೇಸ್ಟಿ ಇರ್ತಾವ. ಮತ್ತ ಇಟ್ಟು ಹಾಕ್ತಿವಿ, ಏನಾಗಲ್ಲ. ಬೆಣ್ಣೆ ತುಪ್ಪ ಚಲೋ ಹೊಂಡಿರ್ತದ. ಮನೆಗಿನ ತುಪ್ಪ ಆದ್ರೆ ಊಟ ಮಾಡ್ತಾವ. ಹುಡುಗರಿಗೆ ರೂಢಿನ ಬಿದ್ಬಿಟ್ಟದ. ಅದು ಖರೀದಿ ತಂದಿದ್ದಾದ್ರೆ ಉಣಲ್ಲ. ಚಲೋ ಬರ್ತದ ಬೆಣ್ಣೆ, ಭಾಳ ಚಲೋ ಬರ್ತದ್ರಿ ಬೆಣ್ಣೆ. ಒಂದೊಂದ್ಸಲ ಕಾಸದ 15 ದಿನ ನೋಡ್ರಿ, ಅರ್ಧ kg ಮ್ಯಾಲ ಹೊಂಟಿರ್ತದ ತುಪ್ಪ. 15 ದಿನದ ಕೆನಿಗಿ 1 ಅರ್ಧ kg ಮ್ಯಾಲ ಹೊಂಡಿರ್ತದ್ರಿ ತುಪ್ಪ. ಚಲೋ ಬರ್ತದ. ಅವು ಮನೆಗಿಂದಾದ್ರೆ ಊಟ ಮಾಡ್ತಾರ. ನಮ್ ಸಣ್ಣ ಮಗಾರೆ ಹೊರಗೆ ತಂದಿದ್ದು ಉಣಲ್ಲ. ಈಗ ಮೊಮ್ಮಕ್ಕಳನ್ನು ಉಣಲ್ರಿ, ಮಕ್ಕಳು ಯಾರು ಉಣಲ್ಲ ಹೊರಗೆ ತಂದಿದ್ದು. ನಮ್ ದೊಡ್ಡ ಮಗ ಉಣ್ತಾನ್ರಿ ನಂದಿನಿ ತುಪ್ಪ. ಮನೆಗೆ ನಂದಿನಿನೇ ಕಾಯಸ್ ಮಾಡ್ತಾನ. ನಂದಿನಿ ಉಣ್ತಾನ್ರಿ, ಊಟ ಮಾಡ್ತಾನ. ನೋಡ್ರಿ ನೀವು ಒಂದ್ಸಲ ನೋಡ್ರಿ, ವಿಡಿಯೋ ನೋಡ್ರಿ, ಚಂದ ಪೂರ್ಣ ಮುಗಿಯತನ ವಿಡಿಯೋ ನೋಡ್ರಿ. ನೋಡಿ ಮಾಡ್ರಿ. ತೊಗರಿ ಬೇಳೆ ಗಟ್ಟಿ ಬೇಳೆ ಮಾಡ್ರಿ. ನಮ್ ಕಲಬುರ್ಗಿ ಬೇಳೆ ಗಟ್ಟಿ ಬೇಳೆ ಮಾಡಿ ಶೇಂಗಾ ಚಟ್ನಿ ಮತ್ತ ಮೊಸರು, ಅದ್ರಾಗ ತುಪ್ಪ ಹಾಕೋರಿ. ಗಟ್ಟಿ ಬೇಳೆ ತುಪ್ಪ ಹಾಕೊಂಡು ಕಡಕ್ ರೊಟ್ಟಿ, ಬಿಸಿ ರೊಟ್ಟಿನೂ ಚಲೋ ಆಗ್ತದ್ರಿ. ಊಟ ಮಾಡಿ ನೋಡ್ರಿ ನೀವು. ಊಟ ಮಾಡಿ ನೋಡಿದ್ಮೇಲೆ ಹೇಳ್ರಿ, ಭಾಳ ಚಲೋ ಟೇಸ್ಟಿ ಬರ್ತದ್ರಿ. ಮಾಡ್ತೀವಿ ನಾವು ಯಾವಾಗ ವಾರದಾಗ ಒಂದ್ಸಲ ಯಾಕ್ರಿ, ವಾರದಾಗ 3-4 ಸಲ ಮಾಡ್ತೇವ್. ನಮ್ ಸಣ್ಣ ಮಗನಿಗೆ ಡೈಲಿ ಬೇಕ್ರಿ. ಅವ ಬೆಂಗಳೂರಿನಿಂದ ಬಂದ ಡೈಲಿ ಮಾಡಿರ್ತೇವ್. ಅವ್ ಗಟ್ಟಿಬೇಳೆ ಇಲ್ದಿರ ಊಟ ಮಾಡಲ್ರಿ. ಚಪಾತಿ ಸರಿ ಗಟ್ಟಿಬೇಳೆನೆ ಊಟ ಮಾಡ್ತಾನ. ಅದು ಸ್ಕೂಲಿಗೆ ಹೋಗೋ ಮುಂದೆ ಹಂಗೆ ರೂಢಿ ಬಿದ್ದ್ಬಿಟ್ಟದ. ಅದೇ ರೂಢಿ ಬಿದ್ದದ್ರಿ ಅವನಿಗೆ. ಗಟ್ಟಿಬೇಳೆ ಇಲ್ದೆ ಊಟ ಮಾಡಲ್ಲ. ಅದು ಅವ್ರ ಡ್ಯಾಡಿ ಊಟ ಮಾಡ್ತೀರ್ರಿ, ಗಟ್ಟಿಬೇಳೆದ್ ಭಾಳ ರೂಢಿ ಇತ್ತು. ಹಂಗೆ ಅದೇ ಅವನಿಗೂ ಭಾಳ ರೂಢಿ ಬಿದ್ದದ. ಉಳಿದೋರು ಯಾರು ಅಷ್ಟ ಮಾಡ್ತಾರ ಅವ್ರನು. ಆದ್ರ ಅವನಿಗೆ ಭಾಳ ಡೈಲಿ ಬೇಕ್ರಿ. ಡೈಲಿ ಇಲ್ದ್ರ ನಡೆಯಲ್ಲ ಅವನಿಗೆ. ಭಾಳ ಚಲೋ ಟೇಸ್ಟಿ ಬರ್ತದ. ನೋಡ್ರಿ ನೀವು ಬೇಕಾದ್ರೆ. ಧನ್ಯವಾದಗಳು.